ಓಕೆ, ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇರ್ತಕ್ಕಂಥದ್ದು ರಾಮನಗರಕ್ಕೆ ಎಂಟ್ರಿ ಆಗಿದೆ. ಎಸ್ ಎಂ ಕೃಷ್ಣ ಪಾರ್ಥಿವ ಶರೀರವನ್ನು ಹೊತ್ತಂತಹ ವಾಹನ ಅಲ್ಲಿ ನಿಲ್ಲಿಸಿರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಇದು ರಾಮನಗರ, ನಾನಾಗಲೇ ಹೇಳಿದಂತೆ ಸರ್ಕಾರಿ ಕಾಲೇಜಿನ ಮುಂಭಾಗನೇ ಇದು. ಅಲ್ಲೇ ನಿಲ್ಲಿಸಿದ್ದಾರೆ. ಐ ಥಿಂಕ್ 2 ಹಾಲ್ಟ್ ಕೊಡ್ತಾರಾ ಅಂತ, ಮುಂದೊಂದು ಸಿಗ್ನಲ್ ಬರುತ್ತಾ, ಅಲ್ಲೊಂದು ಹಾಲ್ಟ್ ಕೊಡ್ತಾರಾ ಅಂತ ಗೊತ್ತಿಲ್ಲ. ಅಲ್ಲಿಂದ ಮುಂದಕ್ಕೆ ಈಗ ವೆಹಿಕಲ್ ಪಾಸ್ ಆಯಿತು. ರಾಮನಗರ ಮುಂಭಾಗದಲ್ಲಿ ನೋಡಿ, ಅಲ್ಲೂ ಜನ, ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ನೋಡಿ. ಪ್ರತಿ ಕಡೆ ಇವರು ಹೋದ ಕಡೆಯಲ್ಲೆಲ್ಲ ಜನಸ್ತೋಮವೇ ಸೇರಿದೆ. ಈ ವೆಹಿಕಲ್ ಬಂದ ಜಾಗದಲ್ಲೆಲ್ಲ ಅಪಾರ ಸಂಖ್ಯೆಯಲ್ಲಿ ಜನ ಸೇರಿರ್ತಕ್ಕಂಥದ್ದು. ಐಜೂರು ಸರ್ಕಲ್ ಅದು. ಆ ಐಜೂರು ಸರ್ಕಲ್ನಲ್ಲಿ ಕೆಲ ಕಾಲ ಅಂತಿಮ ದರ್ಶನಕ್ಕೆ ನಿಲ್ಲಿಸಿತ್ತು ವೆಹಿಕಲ್ಲು. ಅಲ್ಲಿಂದ ಪಾಸ್ ಆಗಿದೆ ಈಗ ಮುಂದಕ್ಕೆ. ಐ ಥಿಂಕ್ ಆ ಕನಕಪುರ ಸರ್ಕಲ್ನಲ್ಲಿ ಕೂಡ ಒಂದು ಇದು ಕೊಡ್ತಾರಾ ಅಂತ ಗೊತ್ತಿಲ್ಲ, ನೋಡೋಣ. ಜನ ಹೇಗೆ ಸೇರಿರ್ತಾರೆ ಅಂತ. ಯಾರಿಗೂ ನಿರಾಸೆ ಆಗಬಾರ್ದು. ಪಾಪ ಸುಮಾರು ಹೊತ್ತಿಂದ ಎಲ್ಲ ಕಾದು ನಿಂತಿರ್ತಾರೆ. ಕೊನೆಯದಾಗಿ ಒಂದು ಸರ್ತಿ ಅವರ ದರ್ಶನವನ್ನು ಮಾಡೋದಕ್ಕೆ ಅಂತ. ಅವ್ರು ಯಾರಿಗೂ ಕೂಡ ನಿರಾಸೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಇಷ್ಟು ತಾಳ್ಮೆಯಿಂದ, ಇಷ್ಟು ಆರಾಮವಾಗಿ, ಇಷ್ಟು ನಿಧಾನಕ್ಕೆ ಬರ್ತಾ ಇರ್ತಕ್ಕಂಥದ್ದು. ನಿಂತಿರೋರು ಯಾರಿಗೂ ಕೂಡ ನಿರಾಸೆ ಆಗಬಾರ್ದು ಅಂತ. ನೋಡಿ, ಅಲ್ಲಿ ಸರತಿ ಸಾಲಿನಲ್ಲಿ ಜನ ನಿಂತಿದ್ದಾರೆ. ಎಲ್ಲೆಲ್ಲಿ ಜನ ನಿಂತಿದ್ದಾರೋ ಅಂತಿಮ ದರ್ಶನಕ್ಕೆ ಎಲ್ಲ ಕಡೆ ತುಂಬ ಸ್ಲೋ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಐಜೂರು ಸರ್ಕಲ್ನಲ್ಲಿ ಕೆಲ ಕಾಲ ವಾಹನವನ್ನು ನಿಲ್ಲಿಸಲಾಗಿತ್ತು. ರಾಮನಗರ ಟೌನ್ಗೆ ಈಗಾಗಲೇ ಪ್ರವೇಶ ಮಾಡಿ ಐಜೂರು ಸರ್ಕಲ್ನಲ್ಲಿ ಅಂತಿಮ ದರ್ಶನ. ನೋಡಿ, ಆ ವೆಹಿಕಲ್ ನಿಲ್ಲಿಸ್ತಾ ಇದ್ದ ಹಾಗೆಯೇ ಜನ ಹೇಗೆ ಬಂದರು. ಒಬ್ಬ ಜನನಾಯಕ ಜನರನ್ನು ಯಾವ ರೀತಿ ಸಂಪಾದನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಇಂತಹ ಸಂದರ್ಭಗಳಲ್ಲೇ ಗೊತ್ತಾಗೋದು. ಬದುಕಿದ್ದಾಗ ಯಾವುದೋ ಸಭೆ ಸಮಾರಂಭಗಳಲ್ಲಿ ಜನ ಸೇರೋದು ಬೇರೆ. ಇಂಥ ಸಂದರ್ಭಗಳಲ್ಲಿ ವಾಲಂಟಿಯರ್ ಆಗಿ ಜನ ಬರ್ತಾರೆ. ಇವ್ರನ್ನ ಯಾರೂ ಕರೆದಿರಲ್ಲ, ಯಾರು ಇವ್ರನ್ನ ವೆಹಿಕಲ್ ಮಾಡಿ ಕರ್ಕೊಂಡು ಬಂದಿರಲ್ಲ, ಅಥವಾ ದುಡ್ಡು ಕೊಡ್ತೀವಿ, ಕಾಸು ಕೊಡ್ತೀವಿ ಅಂತ ಕರ್ಕೊಂಡು ಬಂದಿರಲ್ಲ. ವಾಲಂಟಿಯರ್ ಆಗಿ ಜನ ಬಂದಿರ್ತಾರೆ ಸ್ವಇಚ್ಛೆಯಿಂದ. ನಾನೊಂದು ಸರ್ತಿ ನೋಡಬೇಕಪ್ಪ ಕೊನೆಯದಾಗಿ ಅಂತಂದ್ಬಿಟ್ಟು. ಹಾಗಾಗಿ ಈಗ ಅಲ್ಲಿ ಐಜೂರು ಸರ್ಕಲ್ನಲ್ಲಿ ಅಂತಿಮ ದರ್ಶನ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. 100 ಜನ ಸೇರಿದ್ದಾರೆ. ಬಿಡದಿ ಆಯಿತು. ಬಿಡದಿ ಆದ ನಂತರ ಈಗ ರಾಮನಗರದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ರಾಮನಗರದಿಂದ ಇನ್ನು ಮದ್ದೂರಿಗೆ ಹೋಗಬೇಕು. ರಾಮನಗರದಿಂದ ಚನ್ನಪಟ್ಟಣ 10 ಕಿಲೋಮೀಟ್ರ್ ಇರೋದು, ಬರೀ 10 ಕಿಲೋಮೀಟ್ರ್. ಚನ್ನಪಟ್ಟಣ ಟು ಮದ್ದೂರು ಸ್ವಲ್ಪ 16 ಕಿಲೋಮೀಟ್ರ್ ಆಗುತ್ತೆ. ಸೊ ಹಾಗಾಗಿ ಇನ್ನೊಂದು ಹತ್ತಿರ ಒಂದು 30 ಕಿಲೋಮೀಟ್ರ್ ಕವರ್ ಆಗಬೇಕು ಇನ್ನು ನನ್ನ ಪ್ರಕಾರ. ಒಂದು 30 ಕಿಲೋಮೀಟ್ರ್ ಆಗುತ್ತೆ, 25-30 ಕಿಲೋಮೀಟ್ರ್ ಅಂತ ಅನ್ಕೋತೀನಿ. ಅಲ್ಲಿ ತನಕ ಅಷ್ಟು ಅಂತಂದರೆ ಹೆಚ್ಚು ಕಡಿಮೆ 11:30 ಆಗುತ್ತೆ, 11:30 ಆಗುತ್ತೆ. 11:30ರಿಂದ 2:30 ತನಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಎಸ್ ಎಂ ಕೃಷ್ಣ ಅವರ ಅಂತಿಮ ಕ್ರಿಯೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆರಂಭವಾಗಿದೆ. ಅವರ ಫ್ಯಾಮಿಲಿಯವರು ಕೂಡ ಈಗಾಗಲೇ ಇಲ್ಲಿ ಅಂತಿಮ ದರ್ಶನ ಪಡೆಯುವಂಥ ಸ್ಥಳಕ್ಕೆ ಬಂದು ಕೂತಿದ್ದಾರೆ. ಸದ್ಯ ಎಸ್ ಎಂ ಕೃಷ್ಣ ಅವರ ಸೋದರ ಸೊಸೆ ನನ್ನ ಜೊತೆಗಿದೆ, ಅವ್ರನ್ನ ಮಾತನಾಡಿಸ್ತೀನಿ. ಅಮ್ಮ ನಮಸ್ತೆ. ಎಸ್ ಎಂ ಕೃಷ್ಣ ಅವರು ಇವಾಗ ಇನ್ನೇನು ಕೆಲವೇ ಕ್ಷಣಗಳ ಅವ್ರ ಪಾರ್ಥಿವ ಶರೀರ ಬರ್ತಾ ಇದೆ, ಅಂತಿಮ ದರ್ಶನಕ್ಕೆ ಸಿದ್ಧತೆ ಮಾಡ್ಕೊಳ್ಳಲಾಗಿದೆ. ನಿಮ್ಮ ಜೊತೆ ಅವ್ರನ್ನ ಒಡನಾಟ ಹೇಗಿತ್ತು? ಫ್ಯಾಮಿಲಿಯಲ್ಲಿ ಹೇಗೆ ಮಾತಾಡ್ತಿದ್ರಿ ಎಲ್ರೂ, ಹೇಗೆ? ನಾವು ಮನೆಗೆ ಹೋದರೆ ತುಂಬ ಚೆನ್ನಾಗಿ ಮಾತಾಡಿಸಿ, ಪ್ರೀತಿ ವಿಶ್ವಾಸವಾಗಿ ಎಲ್ಲ ಮಾತಾಡ್ತಿದ್ರು, ಎಲ್ಲ ಚೆನ್ನಾಗಿ ಮಾತಾಡ್ತಿದ್ರು. ನಮಗೇನು ವ್ಯವಸ್ಥೆ ಬೇಕು ಅಂದರೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ನಾವು ಟೂರ್ ಹೋಗಬೇಕು ಇಲ್ಲಾದರೂ ಅಂದರೆ ನಮಗೆಲ್ಲ ವ್ಯವಸ್ಥೆ, ನಮಗೆ ಎಲ್ಲ ಏರ್ ಬಸ್ ಎಲ್ಲ ವ್ಯವಸ್ಥೆಗಳು ಮಾಡಿಸ್ಕೊಡೋರು. ನಾವೊಂದು ಪೈಸಾ ಕೊಡ್ತಿರ್ಲಿಲ್ಲ, ಎಲ್ಲ ಮಾಡಿಕೊಡೋರು. ಅವರು ಡೆಲ್ಲಿಲಿದ್ದಾಗ ಇದು ಮಿನಿಸ್ಟರ್ ಇದಾಗಿದ್ರಲ್ಲ, ವಿದೇಶ ಸಚಿವರಾಗಿದ್ದಾಗೆಲ್ಲ ನಾವು ಡೆಲ್ಲಿಗೆಲ್ಲ ನೋಡೋಕ್ಕೆ ನಮ್ಮನ್ನೆಲ್ಲ ಕಳಿಸ್ಕೊಟ್ಟಿದ್ರು. ಒಂದು ವಾರ ಅಲ್ಲೇ ಇದ್ವಿ ಅವ್ರ ಬಗ್ಗೆ. ಅವರು ಸಹಜವಾಗಿ ಎಲ್ಲರ ಜೊತೆಗೂ ಕೂಡ ವಿನಯವಾಗಿ ಮಾತಾಡ್ತಿದ್ರು, ಯಾರ ಜೊತೆ ಕೋಪ ಮಾಡ್ಕೊಳ್ತಿರ್ಲಿಲ್ಲ, ಸಾಕಷ್ಟು ಶಾಂತವಾಗಿ ವರ್ತಿಸ್ತಿದ್ರು. ಮನೆಯಲ್ಲಿ ನಿಮ್ಗಳ ಜೊತೆ ಬೆರೆಯುವಂಥದ್ದು, ಸಿಕ್ಕಾಗಿ ಮಾತಾಡಿಸುವಂಥದ್ದು ಹೇಗಿರ್ತಿತ್ತು ಅಂತ? ನಾವು ಹೆಚ್ಚಿಗೆ ಇಲ್ಲ, ಫಂಕ್ಷನ್ಗಳು ಬಂದಾಗ ನಾವು ಹೋಗ್ತಿದ್ವಿ ಅಷ್ಟು. ಈಚೆಗೆ ನಮ್ಮ ಮಗ ಒಂದು 8 ವರ್ಷ ಆಯ್ತು, ಮಗ ತೀರೋಗ್ಬಿಟ್ಟ, ನನ್ನ ಮಗ ಚಿಕ್ಕ ಮಗ. ಆವಾಗ ಮನೆಗೆ ಬಂದು ನನಗೆ ಸಮಾಧಾನ ಹೇಳಿ ಇದು ಮಾಡಿಬಿಟ್ಟು ಅವರು ಸಂತಾಪ ಸೂಚನೆ ಮಾಡಿ ಅಣ್ಣ ಅಕ್ಕ ಇಬ್ಬರು ಹೋದರು. ಅದಕ್ಕೆ ಬೇಜಾರು ಮಾಡ್ಕೋಬೇಡಮ್ಮ, ಚೆನ್ನಾಗಿ ಮಕ್ಕಳು ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ಅವ್ರು ಹುಟ್ಟಿದ ಮನೇಲಿ ನಾವಿರೋದು, ಅವ್ರು ಕೃಷ್ಣ ಹುಟ್ಟಿದ ಮನೇಲಿ ಇರೋದು. ಅಲ್ಲಿ ಎಲ್ಲ ಬಂದು ಅವರು ಜೊತೆಗೆ ಸೆಕ್ಯೂರಿಟಿಗಳು ಯಾರ್ಯಾರು ಬಂದಿದ್ರಲ್ಲ ಸಾಹೇಬ್ರ ಜೊತೆಲಿ, ಅವ್ರಿಗೆಲ್ಲ ನಾವಿಲ್ಲಿ ಹುಟ್ಟಿದ ಮನೆ, ಇದು ಬಾವಿ, ಇದು ನಾವು ಆಟ ಆಡ್ತಿದ್ದು ಅಂತ ಪ್ರತಿಯನ್ನು ತೋರಿಸಿ ಅವರು ಒಂದು ಬಾಗಿಲು, ಹಳೆ ಬಾಗಿಲು ಇಟ್ಕೊಂಡಿದ್ದೀವಿ, ಕೃಷ್ಣ ತಾತ ಮಾಡಿಸಿರೋದು 300 ವರ್ಷದ ಬಾಗಿಲು. ಆ ಬಾಗಿಲು ಹೇಳಿದ್ರು, ಈ ಬಾಗಿಲು ಹೀಗೆ ಇದೆ, ಇದನ್ನು ಬೊಕ್ಕೋ ಹೋಗಬೇಕು ಅಂತ ಹೇಳಿದ್ರು. ಹೋಗ್ಬೇಕು ಅಂತ ಆ ಸೆಕ್ಯೂರಿಟಿ ಅವ್ರಿಗೆಲ್ಲ ಪರ್ಸನಲ್ ಸೆಕ್ರೆಟರಿ ಯಾರ್ಯಾರು ಬಂದಿರ್ತಾರೆ ಅವ್ರಿಗೆಲ್ಲ ಹೇಳಿದ್ರು, ಬೊಕ್ಕು ಹೋಗಬೇಕು, ನಮ್ಮ ತಾತ ಈ ಥರ ಬಾಗಿಲು ಮಾಡಿಸಿದ್ರು ಅಂತ ಹೇಳಿ ಬೊಕ್ಕೊಂಡು ಹೋದ್ರು ಎಲ್ರಿಗೂ ಹೇಳ್ಬಿಟ್ಟು.
ಆ ಥರ ಮಾಡೋದು ಅಷ್ಟೇ. ಸಹಜವಾಗಿ ಅವ್ರಿಗೆ ಈ ಮದ್ದೂರು ಸೋಮನಹಳ್ಳಿ ಈ ಜಾಗ ಅಂದ್ರೆ ತುಂಬ ಇಷ್ಟ ಆಗ್ತಿತ್ತು. ಈ ಭಾಗದಲ್ಲಿ ಬಂದಾಗ ಇಲ್ಲಿಯವ್ರನ್ನ ಹೇಗೆ ಮಾತಾಡ್ತಿದ್ರಿ, ಇಲ್ಲಿ ಯಾವ ರೀತಿ ಬೆರೆತಿದ್ರಿ ಎಲ್ಲರ ಜೊತೆ? ಊರಿನವರೆಲ್ಲ ಕೃಷ್ಣಾರ್ ಬರ್ತಾರೆ ಅಂದರೆ ಎಲ್ಲ ಹೋಗಿ ಭಾಗವಹಿಸೋರು, ಅವ್ರ ಜೊತೆಲೆಲ್ಲ ಚೆನ್ನಾಗೇ ಮಾತಾಡೋರು, ಎಲ್ಲ ಕಾಲಿಗೆ ನಮಸ್ಕಾರ ಮಾಡೋದೇ ಮಾತಾಡೋರು. ಈಚೀಚೆಗೆ ದೇವಸ್ಥಾನ ಎಲ್ಲ ಮಾಡಿದ್ರು, ಈಚೆಗೆ ದೇವಸ್ಥಾನ ಹುಷಾರು ತಪ್ಪಿದ್ರು ದೇವಸ್ಥಾನ ಮಾಡಿ 48 ದಿವಸ ಇದನ್ನು ಮಾಡಿಸ್ತೀವಿ, ಪೂಜೆ ಎಲ್ಲ ಮಾಡ್ತೀವಿ. ಅದು ಅವ್ರ ತಮ್ಮನೆಂಟಿ ನಾಗವೇಣಿ ಶಂಕರ್ ಅವರೆಲ್ಲ ನಿಂತ್ಕೊಂಡು ನಾವು ಎಲ್ಲ ನಿಂತ್ಕೊಂಡು 48 ದಿವಸ ದೇವ್ರದ ಪೂಜೆ ಎಲ್ಲ ಮಾಡಿ ಇದು ಮಾಡಾಯಿತು. 48 ದಿವಸವರೆಗೂ ಅವರು ತುಂಬ ಬೆಡ್ಡಲ್ಲೇ ಇದ್ದರೂ ಕೂಡ ನಾವು ಇದಾಗೋದು ಬೇಡ, ಸೂತಕ ಆಗುತ್ತೆ ಊರಿಗೆ ಅಂದ್ಬಿಟ್ಟು ಅವರು ಅಲ್ಲಿವರೆಗೂ ಇದಾಗಲಿಲ್ಲ. ಅದಾದಮೇಲೆ ತಮ್ಮನ ಮಗಳದ್ದು ಮದುವೆ, ತಮ್ಮನ ಮೊಮ್ಮಗಳದ್ದು ಮದುವೆ ಇತ್ತು. ಆ ಮದುವೆ ಮುಗಿವರೆಗೂ ಅವರು ಮದುವೆನೂ ಮುಗಿಸಿದ್ರು. ಮದುವೆ ಮುಗಿಸಿ ಮೊನ್ನೆ ಊಟನೂ ಮುಗಿಸ್ಬಿಟ್ಟು ಆಮೇಲೆ ಕೊನೆ ಉಸಿರು ಹೇಳಿದ್ರು ಕಡೆ. ಅಷ್ಟೇ, ಏನು ಹೇಳಿ ನಾವು ದುಃಖದಲ್ಲಿರುವಾಗ ಏನು ಹೇಳೋಕ್ಕಾಗಲ್ಲ. ನಾವು ಅವ್ರು ಹುಟ್ಟಿದ ಮನೆಯಲ್ಲಿ ನಾವು ಇರೋದು ಇವಾಗ 300 ವರ್ಷದ ಮನೆ ನಮ್ಮದು. ನಾನು ಮೊಮ್ಮಗಳೇ ಎಲ್ಲ ಅದಕ್ಕೋಸ್ಕರ ಅಲ್ಲೇ ಇದ್ದೀನಿ ನಾನು. ಅಷ್ಟೇ, ಇನ್ನೇನು ಹೇಳೋಕೆ ದುಃಖದಲ್ಲಿದ್ದೀವಿ ನಾವು. ಇದಿಷ್ಟು ಕೂಡ ಅವರ ಸೋದರ ಸೊಸೆಯವರ ಮಾತು. ಅವ್ರ ಜೊತೆಗೆ ಇದ್ದಂಥ ಒಂದಷ್ಟು ಸಂಬಂಧಗಳು, ಅವ್ರ ಜೊತೆ ಇದ್ದಾಗ ಯಾವ ರೀತಿಯಾಗಿ ಇತ್ತು ಅವ್ರ ಒಡನಾಟ ಎಲ್ಲವನ್ನು ಕೂಡ ಅವರು ಹಂಚ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ಮಂಡ್ಯ. ಕೃಷ್ಣ ಅವರ ಸೋದರ ಸೊಸೆ, ಕೃಷ್ಣ ಅವ್ರು ಹುಟ್ಟಿದ ಮನೆಯಲ್ಲೇ ಈಗಲೂ ಅವ್ರು ಇರ್ತಕ್ಕಂಥದ್ದು. ನೆನ್ನೆಲ್ಲ ಅವರು ಅಲ್ಲಿ ಮನೆಯಲ್ಲಿ ಮಾತನಾಡಿದರು. ಈಗ ನೀವು ನೋಡ್ತಾ ಇರೋದು ರಾಮನಗರ ಟೌನ್ ದಾಟಿ ಈಗ ಮುಂದಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಐಜೂರು ಸರ್ಕಲ್ನಲ್ಲಿ ಒಂದು ಹಾಲ್ಟ್ ಕೊಟ್ಟಿದ್ದರು. ಒಂದು 5 ನಿಮಿಷ ಅಭಿಮಾನಿಗಳೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಮಾಡಿಕೊಳ್ಳೋದಕ್ಕೆ ಅಂತಂದ್ಬಿಟ್ಟು, ಅದಾದ ನಂತರ ಈಗ ಅಲ್ಲಿಂದ ಅಂತಿಮ ಯಾತ್ರೆ ಮುಂದುವರೆದಿದೆ. ಇನ್ನು ರಾಮನಗರದಿಂದ ಚನ್ನಪಟ್ಟಣಕ್ಕೆ ಕೇವಲ 10 ಕಿಲೋಮೀಟ್ರು. ಸೊ ಅಲ್ಲಿಗೆ ಚನ್ನಪಟ್ಟಣಕ್ಕೆ ಬಂದುಬಿಡ್ತಾರೆ. ಚನ್ನಪಟ್ಟಣ ದಾಟಿದ ನಂತರ 16 ಕಿಲೋಮೀಟ್ರು ಮದ್ದೂರಿಗೆ. ಹಾಗಾಗಿ ಅರೌಂಡ್ 25, 26, 27 ಕಿಲೋಮೀಟ್ರ್ ಇನ್ನೂ ಟ್ರಾವೆಲ್ ಮಾಡೋದಕ್ಕಿದೆ.